ಚಿನ್ನದ ಬೆಲೆ ಕಮ್ಮಿ ಆಯ್ತು, ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ. ಆದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಚಿನ್ನದ ಬೆಲೆ ಇವಾಗ ಏನ್ ಕಮ್ಮಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದರ ಡಬಲ್ಲು ಏರಿಕೆ ಆಗುತ್ತೆ. ಬಿಕಾಸ್ ನಿನ್ನೆ ಕೂಡ ಸ್ವಲ್ಪ ಏರಿಕೆ ಆಯ್ತು, ಏನೋ ಇಳಿಕೆ ಅಂತ ಅನ್ನೋಷ್ಟೊತ್ತಿಗೆ ಏರಿಕೆ ಆಯ್ತು. ಅಂಡ್ ಇವತ್ತು ಇಳಿಕೆ ಆಗಿದೆ. ಇನ್ನ ಬರುವಂತ ಒಂದು 10 to 15 ಡೇಸ್ ಅಲ್ಲಿ ಇದೇ ರೀತಿ ಒಂದು ಮಾರ್ಕೆಟ್ ಹೋಗ್ತಾ ಇರುತ್ತೆ, ಅಪ್ ಅಂಡ್ ಡೌನ್. ಒಂದ್ ಅಮೌಂಟ್ಗೆ ಸ್ಟಿಕ್ ಆನ್ ಅಂತೂ ಆಗೋದು ತುಂಬಾ ಕಮ್ಮಿ ಚಾನ್ಸಸ್ ಅಲ್ಲಿ ಇದೆ. ಬಟ್ ಏರಿಕೆ ಇಳಿಕೆ ಮಾತ್ರ ಬ್ಯಾಕ್ ಟು ಬ್ಯಾಕ್ ಆಗುವಂತ ಚಾನ್ಸಸ್ ಗಳೇ ತುಂಬಾ ಕಾಣಿಸ್ತಾ ಇರೋದು. ಅಂಡ್ ಆಲ್ಸೋ ಯಾರಾದ್ರೂ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇವಾಗ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದ್ರೆ, ನೀವೇನಾದ್ರೂ ಓಕೆ ಇವಾಗ ಮದ್ವೆನೋ ಫಂಕ್ಷನ್ ಓಕೆ ಅಂತಂದ್ರೆ ಓಲೆನೋ ನೆಕ್ಲೆಸೋ ಬಳೆನೋ ಮಾಡಿಸ್ಕೊಳ್ಳಿ, ಓಕೆನಾ. ಬಟ್ ಇಲ್ಲ ನಾನು ಫ್ಯೂಚರ್ಗೋಸ್ಕರ ಅದನ್ನ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ತರ ಯಾರಾದ್ರೂ ಪ್ಲಾನ್ ನ ಮಾಡ್ಕೋತಾ ಇದ್ರೆ, ನಿಮಗೆ ಏನ್ ಹೇಳೋದು ಅಂದ್ರೆ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ಇದ್ರು ಅಥವಾ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ, ಒಂದು ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ಇವಾಗ ಹೆಂಗೆ ಅಂದ್ರೆ, ನೀವು ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಏನು ಇನ್ವೆಸ್ಟ್ ಮಾಡಿರ್ತೀರಾ, ನಾಡಿದ್ದು ಒಂದು 10 ದಿನ ಆದ್ಮೇಲೆ ಆ ಪ್ರೈಸ್ ಅಥವಾ 1 ವರ್ಷ ಆದ್ಮೇಲೆ ಆ ಪ್ರೈಸ್ ಏನಾಗಿರುತ್ತೆ ಅದರ ಡಬಲ್ ಅಮೌಂಟ್ ಆಗಿರುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಏನು ವೇಸ್ಟೇಜು ಮೇಕಿಂಗು ಅಂತ ಹೋಗೋದಿಲ್ಲ. ನೀವೇನ್ ಅಮೌಂಟ್ ಇನ್ವೆಸ್ಟ್ ಮಾಡಿದೀರಾ ಆ ಅಮೌಂಟ್ ನಿಮಗೆ ಬರುತ್ತೆ, ಇಮಿಡಿಯೇಟ್ ಆಗಿ ನೀವು ವಿತ್ಡ್ರಾ ಮಾಡ್ಕೋಬಹುದು, ಆಯ್ತಾ. ಇನ್ನೊಂದು ಆಪ್ಷನ್, ಓಕೆ ನನಗೆ ಸದ್ಯಕ್ಕೆ ಆರ್ನಮೆಂಟ್ಸ್ ಏನು ಬೇಡ, ಬಟ್ ಏನಾದ್ರೂ ನಾನು ಗಟ್ಟಿಯಾಗಿ ಮಾಡಿಸ್ಕೋತೀನಿ ಅಂತಂದ್ರೆ, 24 ಕ್ಯಾರೆಟಿನ ಒಂದು ಬಿಸ್ಕೆಟ್ಸ್ ಗಳನ್ನ ಮಾಡಿಸ್ಕೊಳ್ಳಿ, ಓಕೆನಾ. ನಾನು ಅದ್ರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಹೇಳ್ತೀನಿ ನಿಮಗೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬಿಸ್ಕೆಟ್ಸ್ ಗಳನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು, ಓಕೆನಾ. 24 ಕ್ಯಾರೆಟ್ ಇನ್ನೂ ಈ ವರ್ಷದೊಳಗಡೆ 20,000 ರೂಪಾಯಿ 1 ಗ್ರಾಮ್ಗೆ ಹೋಗ್ತಾ ಇದೆ, ಓಕೆನಾ. ಆಸ್ ಪರ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 20,000 ರೂಪಾಯಿ ತನಕ ಹೋಗುತ್ತೆ ಈ ವರ್ಷದೊಳಗಡೆ. ನೀವು ಆ ಬಿಸ್ಕೆಟ್ಸ್ ನ ಇನ್ವೆಸ್ಟ್ ಮಾಡ್ಬಿಟ್ರೆ ಮೇಕಿಂಗು ವೇಸ್ಟೇಜು ಇಲ್ಲೂ ಕೂಡ ನಿಮ್ಗೆ ಉಳಿಯುತ್ತೆ. ಅದನ್ನ ನೀವು ನಾಳೆ ದಿನ ಏನಾದ್ರು ಮಾಡಿಸ್ಕೋಬೇಕು ಅಂತ ಅಂದ್ರೆ ಅದನ್ನ ಕರಗಿಸ್ಬಿಟ್ಟು ನೀವೇನಾದ್ರೂ ಮಾಡಿಸ್ಕೋಬಹುದು. ಬಟ್ ನೀವು ಇವತ್ತು ಬಿಸ್ಕೆಟ್ ನ ಏನ್ ಪ್ರಿಸರ್ವ್ ಮಾಡ್ತೀರಾ, ಇದು ಮಾಡಿಸ್ಕೊಂಡ್ರೆ ಒಳ್ಳೇದು. ಬಟ್ ಅದ್ರ ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ ಇದೆ. ಏನೋ ನನ್ಗೆ ಎಮರ್ಜೆನ್ಸಿ ಇದೆ, ನಾನೇನೋ ಗೋಲ್ಡ್ ಪ್ಲಜ್ ಮಾಡಿ ನಾನು ಲೋನ್ ನ ತಗೋಬೇಕು ಅಂತಂದ್ರೆ, ಯಾರಾದ್ರೂ ಬಿಸ್ಕೆಟ್ಗಳು ಅಥವಾ ಕಾಯಿನ್ಗಳನ್ನ ಸ್ಪೆಷಲಿ 24 ಕ್ಯಾರೆಟ್ ಚಿನ್ನದಲ್ಲಿ ಮಾಡಿಸ್ಕೊಂಡಿದ್ರೆ, ಆಸ್ ಪರ್ RBI ರೂಲ್ಸ್ ಈ ಒಂದು ಬಿಸ್ಕೆಟ್ಸ್ ಅಥವಾ ಕಾಯಿನ್ಸ್ ಗಳನ್ನ ಪ್ಲಜ್ ಮಾಡ್ಕೊಳ್ಳೋದಿಲ್ಲ. ಅದನ್ನ ಪ್ಲಜ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅದನ್ನ ಸಾಫ್ಟ್ ಗೋಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇದನ್ನ ಪ್ಲಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನ ಕರಗಿಸಿ ಒಡವೆ ಮಾಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ತಗೊಂಡಿರೋ ಅಂಗಡಿಯಲ್ಲೇ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಅಲ್ಲೇ ಅಡ ಇಟ್ಟು ದುಡ್ಡು ತಗೋಬೇಕು. ಆಪ್ಷನ್ ಬಿಟ್ರೆ ನೀವು ಇವತ್ತು ಯಾವ್ದೋ ಒಂದು ಚಿನ್ನದ ಅಂಗಡಿಯಲ್ಲಿ ಮಾಡಿಸ್ಕೋತೀರಾ, ನಾಳೆ ಇನ್ನೊಂದು ಚಿನ್ನದ ಅಂಗಡಿಯಲ್ಲಿ ಹೋಗಿ ಅದನ್ನ ಅಡ ಇಡ್ತೀನಿ ಅಂದ್ರೆ ಅವರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಎಲ್ಲಿ ತಗೊಂಡಿರ್ತೀರಾ ಅಲ್ಲೇ ಇಡಬೇಕು. ಸೊ ಬಿಸ್ಕೆಟ್ ಅಥವಾ ಬಾರ್ಸ್ ಗಳು ಏನ್ ಮಾಡಿಸ್ಕೊಂತೀರಾ, ಇದರ ಪ್ರಾಬ್ಲಮ್ ಇದೇನೆ. ಇದು ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಒಂದೇ ರೂಲ್ಸ್ ಇದ್ರದ್ದು. ಸೊ ಆರ್ನಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಮೇಕಿಂಗ್ ವೇಸ್ಟೇಜ್ ಹೋಗುತ್ತೆ. ಬಟ್ ನಾಳೆ ದಿನ ಮಾರ್ಕೆಟ್ ವ್ಯಾಲ್ಯೂಗೆ ಅಲ್ಲೂ ಮತ್ತೆ ನಿಮಗೆ ವೇಸ್ಟೇಜ್ ಅದು ಇದು ಅಂತ ತೆಗ್ದಿ ಮತ್ತೆ ಹಿಡಿತಾರೆ. ಸೊ ಸ್ವಲ್ಪ ಲಾಭ ಸ್ವಲ್ಪ ಪ್ರಾಫಿಟ್ ಅಂತ ಹೇಳ್ಬೋದು, ಒಂಥರ 50-50 ಅಂತ ಹೇಳ್ಬೋದು. ಬಟ್ ಯಾರಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಇದ್ರೆ ನೀವು ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಲೋನ್ಗಳು ಅಂದ್ರೆ ಗೋಲ್ಡ್ ಮೇಲೆ ಯಾವ ರೀತಿ ಏರಿಕೆ ಆಗುತ್ತೆ, ಯಾವ ರೀತಿ ಇಳಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಗಳು ಬರ್ತಾ ಇರುತ್ತೆ, ಅದ್ರ ಮೇಲೆ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ಳೋದು ಉತ್ತಮವಾದ ಕೆಲಸ. ಬಿಕಾಸ್ ಮಾರ್ಕೆಟ್ ಟು ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ಗೋಲ್ಡ್ ಬಿಸ್ಕೆಟ್ ಮಾಡಿಸ್ತೀನಿ ಅಂದ್ರೆ ಈ ತರ ಇರುತ್ತೆ, ಅಥವಾ ಚಿನ್ನ ಮಾಡಿಸ್ತೀನಿ ಅಂತಂದ್ರೆ ಈ ತರ ಇರುತ್ತೆ. ಸೊ ಯೋಚನೆ ಮಾಡಿ, ಇದು ಒಂದು ಸ್ಮಾಲ್ ಸಜೆಷನ್, ಓಕೆನಾ. ಸೊ ತುಂಬಾ ಜನ ಕೇಳ್ತಿರಲ್ಲ, ಅದಕ್ಕೆ ನಾನು ಈ ವಿಚಾರ ಹೇಳಿದ್ದು. ಅಂಡ್ ಇವತ್ತಿನ ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ, ವಿಪರೀತವಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ. ಅಂಡ್ 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 15,442 ರೂಪಾಯಿ ಇದೆ. ನಾನು 15,944 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,54,420. ನೆನೆ 1,59,440 ಇತ್ತು. ನೆನೆಗೂ ಇವತ್ತು 502 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 5,020 ರೂಪಾಯಿ 10 ಗ್ರಾಮಿನ 24 ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಇಳಿಕೆ ಆಗಿದೆ. ಗುಡ್ ಡೇ, ಆಕ್ಚುಲಿ ಒಳ್ಳೆ ಅಮೌಂಟ್ ಇವತ್ತು ಇಳಿಕೆ ಆಗಿದೆ. ಬಟ್ ಮುಂದೆ ಗ್ಯಾರಂಟಿ ಏರಿಕೆ ಆಗುತ್ತೆ. 22 ಕ್ಯಾರೆಟ್ ಚಿನ್ನ ಇವತ್ತು 14,155 ರೂಪಾಯಿ ಆಗಿದೆ ಗ್ರಾಮು. ನಿನ್ನೆ 615 ರೂಪಾಯಿ ಇತ್ತು. 14,615 ರೂಪಾಯಿ ಇತ್ತು ಗ್ರಾಮು. 10 ಗ್ರಾಮಿನ ಚಿನ್ನಕ್ಕೆ 1,41,550 ರೂಪಾಯಿ ಆಗುತ್ತೆ. ನೆನ್ನೆ 1,46,550. ನೆನೆಗೂ ಇವತ್ತು 460 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 4,600 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನನು ಬೆಲೆ ಇಳಿಕೆ ಆಗಿದೆ. 11,582 ರೂಪಾಯಿ 1 ಗ್ರಾಮ್ಗೆ. ನೆನ್ನೆ 11,958 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,15,820 ಆಗುತ್ತೆ. ನೆನೆ 1,19,580. ನೆನೆಗೆ ಇವತ್ತು 376 ರೂಪಾಯಿ ಬೆಲೆ ಇಳಿಕೆ. 3,760 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. ಸೊ
ಎಲ್ಲ ಕಮ್ಮಿ ಆಗಿದೆ. ಓಕೆನಾ? ಬೆಳ್ಳಿಯ ದರನು ಇವತ್ತು ಕಮ್ಮಿ ಆಗಿದೆ. ಏನು ನೆನೆ 40,000 ರೂಪಾಯಿ ಏರಿಕೆ ಆಗಿತ್ತು, ಅದ್ರಲ್ಲಿ 20,000 ಇವತ್ತು ಇಳಿಕೆ ಆಗಿದೆ. ಅಂದ್ರೆ ಗ್ರಾಮಿಗೆ 20 ರೂಪಾಯಿ ಇಳಿಕೆ ಆಗಿ ಇವತ್ತು ಟೋಟಲ್ ರೌಂಡ್ ಆಫ್ ಆಗಿ 3 ಲಕ್ಷ ರೂಪಾಯಿ ಅಂದ್ರೆ 300 ರೂಪಾಯಿ ಒಂದು ಗ್ರಾಮಿನ ಬೆಳ್ಳಿ ಆಗುತ್ತೆ. 1 ಕೆಜಿಗೆ 3 ಲಕ್ಷ ರೂಪಾಯಿ ಆಗುತ್ತೆ. ಸೊ ಬೆಳ್ಳಿನೂ ಕಮ್ಮಿ ಆಗಿದೆ, ಚಿನ್ನನೂ ಕಮ್ಮಿ ಆಗಿದೆ. ಸೊ ನಾನು ಹೇಳಿರೋದ್ರೆ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಮಾಡಿ. ಇಲ್ಲ ನಾನು ಆರ್ನಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಏನೂ ತೊಂದರೆ ಇಲ್ಲ. ಆಪ್ಷನ್ ಇಸ್ ಯುವರ್ಸ್. ಈ ತರ ಇರುತ್ತೆ. ಇದು ನಿಮ್ಗೊಂದು ಜನರಲ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಸೊ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಸೊ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಬಟ್ ನಾಳೆ ಇದೇ ತರ ಕಮ್ಮಿ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಓವರ್ ನೈಟ್ ಏನ್ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ನಾನು ಎನಿವೇಸ್ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.